ನಿಸಾರ್, ಮೇಡಮ್ ಏನಾಯ್ತು? ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದೀವಿ ಮೇಡಮ್. 2 ದಿನ ಅಲ್ಲೇ ಇರ್ತಾನೆ. ಅವನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರ್ವೇಲೆನ್ಸ್ ಮಾಡಕ್ಕೆ ಜನರನ್ನ ಇಟ್ಟಿದ್ದೀನಿ. ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿರ್ಬೇಕು. ಎಸ್ ಮೇಡಮ್. ಹೋಗೋಣ. ಇಲ್ಲಿ ಸ್ವಲ್ಪ ಜ್ಯೂಸ್ ಕುಡಿಯೋಣ, ಹಾಗೆ ಅಂಗಡಿಯಲ್ಲಿ ಎಲ್ಲ ಕೇಳ್ಕೊಳ್ಳೋಣ. ಕುಡಿಯೋದಕ್ಕೆ ಒಂದು ಜ್ಯೂಸ್ ಕುಡಿ. ಕೂಲಿಂಗ್ ಇಲ್ಲ, ಪರವಾಗಿಲ್ವಾ? ಅದು ಈ ಲಾಯರ್ ಬಾಬು ಅವ್ರ ಮನೆಯಲ್ಲಿದೆ. ಅದೇ ಬ್ಯಾಂಕ್ ಹಿಂದೆ, ಅಲ್ಲಿಂದ 3ನೇ ಮನೆ. ಜೋಜೋ ಅವ್ರ ಅಪ್ಪ ಅಲ್ವಾ? ಹೌದು. ಜಾರ್ಜಿನ ಗೊತ್ತಾ? ಗೊತ್ತು, ನನಗೆ ಗೊತ್ತಲ್ವಾ ಅವನ ಕೇಸ್ ನಡೀತಾ ಇರೋದು. ನೀವೇನಿಲ್ಲಿ? ಜಾರ್ಜಿ ಕೇಸಲ್ಲಿ ಒಬ್ಬರು ವಕೀಲನ ನೋಡೋದಕ್ಕೆ ಅಂತ ಬಂದಿದ್ದೆ. ಹೋಗೋರು ನೋಡಿದ್ರಾ? ಇಲ್ಲ. ಲಾಯರ್ ಬಾಬುನ ನೋಡಬೇಕು. ನಿನಗೆ ಗೊತ್ತೇನಮ್ಮ? ಗೊತ್ತು. ಅವ್ರಿಗಿಂತ ಒಳ್ಳೆ ಲಾಯರ್ ಬೋಬನ್. ಇಲ್ಲಿವರೆಗೂ ಅವ್ರು ತಗೊಂಡಿರೋ ಕೇಸ್ ಯಾವುದೂ ಸೋತಿಲ್ಲ. ನಿಮ್ಮಿಂದ ವಕೀಲರ ಹತ್ರ ಮಾತಾಡ್ಬೋದಾ? ಶೋರ್. ಬೆಳಗ್ಗೆಯಿಂದ ಕರಿತಾ ಇದ್ದೀನಿ, ಇನ್ನೂ ಫೋನ್ ತೆಗಿತಿಲ್ಲ. ಎಲ್ಲಮ್ಮ ಯಜಮಾನ್ರು? ಸ್ಟೇಷನ್ಗೆ ಕರೆದ್ರು ಅಂತ ಟೀಚರು ಅವರು ಹೋಗಿದ್ದಾರೆ. ಇವತ್ತು ಲಾಯರ್ ಹತ್ರ ಹೋಗ್ಬೇಕಂದ್ರಲ್ವಾ? ಅಯ್ಯೋ, ಇವತ್ತು ಬೆಳಗ್ಗೆ ಬರಕ್ಕೆ ಹೇಳಿದ್ರು. ಹೌದಾ? ಅವ್ರು ಬರೋದಕ್ಕೆ ಖಂಡಿತವಾಗ್ಲೂ ಲೇಟ್ ಆಗುತ್ತೆ. ನೀವು ಹೋಗಿ ಬೇಗ ರೆಡಿಯಾಗಿ ಬನ್ನಿ, ಲಾಯರ್ ಹತ್ರ ಹೋಗ್ಬೇಕು. ಸರಿ. ನೀವಿಬ್ರು ಲಾಯರ್ ಹತ್ರಕ್ಕೆ ಹೋಗಿ ಸ್ಟೇಷನ್ಗೆ ಹೋಗಿ ಮಾತು ಕುಟ್ಟಿ ಮತ್ತೆ ಮೇಸ್ಟ್ರನ್ನ ಕರ್ಕೊಂಡ್ಬರ್ತೀನಿ. ಸರಿ ಆಯ್ತಪ್ಪ. ಒಳಗೆ ಬನ್ನಿ, ಕೂತ್ಕೊಳ್ಳಿ. ಅಡ್ವೊಕೇಟ್ ಸೌಮ್ಯ ಅವರಿಂದ ಬೆಳಗ್ಗೆ ಫೋನ್ ಮಾಡಿಸಿದ್ವಿ. ಸ್ಟೀಫನ್ ಕೊಲೆ ಕೇಸಲ್ಲಿ ಅಕ್ಯೂಸ್ಡ್ ಜಾನ್ ಅವ್ರ ಪೇರೆಂಟ್ಸ್ ಅಲ್ವಾ ನೀವು? ಹೌದು, ಇವರು ಜಾರ್ಜಿ ಅವರಮ್ಮ. ನಾನು ಇವ್ರ ಫ್ಯಾಮಿಲಿಗೆ ಬೇಕಾದವನು. ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಸ್ಟೇಷನಲ್ಲಿ ಬರೋಕೆ ಹೇಳಿದ್ರು. ಅವ್ರು ಅಲ್ಲಿ ಹೋಗಿದ್ದಾರೆ. ಜಾರ್ಜ್ ಈ ಕೊಲೆ ಮಾಡಿರೋದಾ? ಅಯ್ಯೋ, ನನ್ನ ಮಗ ಅಂಥವ್ನಲ್ಲ ಸರ್. ನಿಜವಾಗ್ಲೂ ಅವ್ನು ಕೊಲೆ ಮಾಡಿರೋದಿಲ್ಲ. ಅವನಂಥವ್ನಲ್ಲ. ಹೇಗಾದ್ರೂ ಅವನ್ನ ಕಾಪಾಡಿ. ಜಾರ್ಜ್ನ ಹೇಗಾದ್ರೂ ಕಾಪಾಡ್ಬೋದಲ್ವ ಸರ್? ನೀವು ಧೈರ್ಯವಾಗಿರಿ, ಅವನಿಗೆ ಏನೂ ಆಗೋದಿಲ್ಲ. ಜಾರ್ಜ್ಗೋಸ್ಕರ ನಾನು ವಾದ ಮಾಡ್ತೀನಿ. ಮೊದಲು ನಾನು ಈ ಕೇಸ್ನ ಸ್ವಲ್ಪ ಸ್ಟಡಿ ಮಾಡ್ತೀನಿ. ಬಾ. ನಾನು ತಪ್ಪಿಸ್ಕೊಳಕ್ಕಾಗಲ್ಲಮ್ಮ, ಯಾರೋ ಸಿಕ್ಕಾಕ್ಸಿದಾರೆ. ಅಪ್ಪಣ್ಣ, ಲೋ ತಮ್ಮ, ನೀನ್ ಚಿಂತೆ ಮಾಡಬೇಡ್ವೋ. ನಾವೀಗ ಒಬ್ಬ ಒಳ್ಳೆ ಲಾಯರ್ ನೋಡಿದೀವಿ. ಮಗನೇ,
ಸಾಕು ನಡಿಯಪ್ಪ. ಸರ್ ಒಂದು ನಿಮಿಷ ಸರ್. ಅಪ್ಪ ಎಲ್ಲಿ ಬರ್ಲಿಲ್ವಾ? ಅದಲ್ಲಪ್ಪ, ನಿಮ್ಮಪ್ಪನ ಕಣ್ಣಲ್ಲಿ ನೀನು ಈ ಥರ ನೋಡೋಕ್ಕಾಗಲ್ಲ, ಅದಕ್ಕೆ ಅವ್ನು ಬಂದಿಲ್ಲ. ಆಯ್ತು, ಟೈಮ್ ಆಯ್ತು, ನಡಿ ನಡಿ. ಮನೆಯವ್ರ ಮುಂದೆ ಅಳೋ ಥರ ನಾಟಕ ಮಾಡೋದು ಸುಮ್ಮನೆ ಬರ. ಜಾರ್ಜ್ ಅವರಪ್ಪ ಬರಲಿಲ್ವಾ? ಬೆಳಗ್ಗೆ ಹೊರಟ್ರಂತ. ಈಗ ಹಬ್ಬದ ಸಮಯ ಅಲ್ವಾ, ಅದಕ್ಕೆ ಬರಲ್ಲ ಅಂತ ಹೇಳಿದ್ರು. ವ್ಯಾಪಾರ ತುಂಬಾನೇ ಕಡಿಮೆ, ಅದಕ್ಕೆ ಕೊಡೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವು ನಿಧಾನಕ್ಕೆ ಕೊಡ್ಬೋದಿತ್ತು, ಅರ್ಜೆಂಟ್ ಏನೂ ಇರಲಿಲ್ಲ. ಮೊದಲು ನಿಮ್ಮ ಕೆಲಸ ಎಲ್ಲ ಮುಗೀಲಿ. ಬೇಡ ಟೀಚರ್, ನಾನು ಎಲ್ಲದನ್ನು ನಿಲ್ಲಿಸ್ತೀನಿ. ಜಾರ್ಜಿಗೆ ಮದುವೆ ಮಾಡಿಸಿ ಎಲ್ಲ ನಿಲ್ಲಿಸ್ಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿದ್ದೀನಿ. ಆದರೆ ನಾವು ಅನ್ಕೊಂಡಿದ್ದು ಯಾವುದೂ ನಡೀತಾ ಇಲ್ವೇ ಈಗ. ಆದರೆ ಜಾರ್ಜ್ ಬಗ್ಗೆ ಯೋಚನೆ ಮಾಡಿದ್ರೆ. ನೀವು ಚಿಂತೆ ಮಾಡಬೇಡಿ, ನಿಜ ಏನು ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ. ಜಾರ್ಜ್ ವಾಪಸ್ ಬರ್ತಾನೆ. ನನ್ನ ಮಗಳಿಗೆ ಅವಳಿಗೆ ಏನೇನು ಬೇಕು ಎಲ್ಲ ಕೊಟ್ಟು ಮದುವೆ ಮಾಡಿಸ್ದೆ. ಬಂದಿದ್ದ ಸಂಬಂಧ ಸರಿ ಇಲ್ಲ ಅಂತ ಆಮೇಲೆ ನಂಗೆ ಗೊತ್ತಾಗಿತ್ತು. ಜಾತಿ ಮತ ಏನು ನೋಡಿದೆ, ನನ್ನ ಮಗಳು ಇಷ್ಟಪಟ್ಟಿದ್ದಕ್ಕೆ ಜಾರ್ಜಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಅನ್ಕೊಂಡೆ. ನಿಮಗೆ ಬೇರೆ ಬೇಕಾಗಿರೋ ಹುಡುಗ ಅವನು. ಆದರೆ ಈಗ ನೋಡಿದ್ರೆ ನಾಳೆಗೆ ಟೀಚರು ಕುರುಪ್ನ ಕರ್ಕೊಂಡು ಜೋಯಿ ಕೋರ್ಟು ಬರ್ತಾನೆ. ಇನ್ಮೇಲೆ ಎಲ್ಲ ಆ ದೇವ್ರ ಕೈಲೇ ಇದೆ. ನಮ್ಮ ಮಗ ಖಂಡಿತ ಯಾವ ತಪ್ಪು ಮಾಡಿಲ್ಲ. ಇಲ್ಲ, ನನ್ನ ಮಗ ಮಾಡಿರಲ್ಲ. ದೇವ್ರೇ,